ನಿಮ್ಮ ಪ್ರೀತಿಗೆ ನಿಮ್ಮ ವ್ಯಕ್ತಿ ಗೌರವಕ್ಕೆ ಅರ್ಹರ ಅನ್ನೋ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರೀತಿಗೆ ಲಾಯಲ್ ಆಗಿದ್ದಾರಾ ನಿಮ್ಮ ವ್ಯಕ್ತಿ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರಿಗೆಲ್ಲ ರೆಸಿನೇಟ್ ಆಗುತ್ತಾ ಕಂಪ್ಲೀಟ್ ವಾಚ್ ಮಾಡಿ. ರೆಸಿನೇಟ್ ಆಗಲಿಲ್ಲ ಅಂತ ಅಂದರೆ ನೀವು ಖಂಡಿತ ಸ್ಕಿಪ್ ಮಾಡ್ಬೋದು. ಓಕೆ, ಈ ಒಂದು ಎನರ್ಜಿನ ರಿಸೀವ್ ಮಾಡೋಕ್ಕೆ ನೀವು ನನ್ನ ಕಮೆಂಟಲ್ಲಿ ತಿಳಿಸ್ತೀರಾ. ಥ್ಯಾಂಕ್ ಯು 111 ಅಂತ. ನಿಮ್ಮ ವ್ಯಕ್ತಿಯನ್ನು ನೆನಪು ಮಾಡ್ಕೊಳ್ತಾ ಯೂನಿವರ್ಸ್ಗೆ ಒಂದು ಗ್ರ್ಯಾಟಿಟ್ಯೂಡ್ನ ತಿಳಿಸ್ತಾ ಈ ಒಂದು ರೀಡಿಂಗನ್ನು ನೋಡಿ. ಗೌರವಕ್ಕೆ ಅರ್ಹರ ಅನ್ನೋದು. ಓಕೆ, ನಿಮ್ಮ ವ್ಯಕ್ತಿಯ ಎನರ್ಜಿಲಿ ಕಾಣ್ತಾ ಇರೋದು ಈ ಒಂದು ಸಂಬಂಧದಲ್ಲಿ ಮತ್ತೆ ಹೊಸ ಆರಂಭ ಅನ್ನೋದು ಬರ್ತಾ ಇದೆ. ನಿಮ್ಮನ್ನ ಅವರು ಕಳೆದುಕೊಂಡಿದ್ರು, ಮತ್ತೆ ನಿಮ್ಮ ಜೊತೆನ ಅವರು ಒಂದು ಸಂಬಂಧವನ್ನು ಮುಂದುವರಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ಕೆಲವರಿಗೆ ಒಂದು ಒಳ್ಳೆ ಭವಿಷ್ಯದ ಕಡೆ ಒಂದು ಹೊಸ ದಿಕ್ಕನ್ನು ಇದು ತೋರಿಸ್ತಾ ಇದೆ. ನಿಮ್ಮ ವ್ಯಕ್ತಿಯ ಒಂದು ಎನರ್ಜಿಲಿ ನಿಮಗೆ ಒಂದು ಕಮಿಟ್ಮೆಂಟನ್ನು ಕೊಡಬೇಕು, ಒಳ್ಳೆಯ ಅವಕಾಶವನ್ನು ನಿಮ್ಮೊಂದಿಗೆ ಹಂಚ್ಕೊಬೇಕು ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಆದರೆ 3 ಆಫ್ ಕಪ್ಸ್ ಇರೋದ್ರಿಂದ ಇದು ಒಂದು ಸಂತೋಷದ ಸಂಭ್ರಮ ಅಂತಲೇ ಹೇಳ್ಬೋದು. ಇಲ್ಲಿ ಅವರ ಸಂತೋಷವನ್ನು ಹಂಚ್ಕೊಳ್ತಿರೋ ಅಂತಹ ಎನರ್ಜಿ ಇದೆ. ಏನು ಅಂತ ಅಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ, ಮೂರನೇ ವ್ಯಕ್ತಿಯ ಪ್ರಭಾವ ಇದೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಮೂರನೇ ವ್ಯಕ್ತಿ ಅಂದಿದ ತಕ್ಷಣ ಇಲ್ಲಿ ಸ್ನೇಹಿತ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಮತ್ತು ಒಂದು ಸಂಬಂಧದಲ್ಲೂ ಕೂಡ ಆಗಿರ್ಬೋದು. ಇಲ್ಲಿ ಮೂರನೇ ವ್ಯಕ್ತಿಯ ಪ್ರಭಾವ ಇದೆ ಅನ್ನೋದು ಇಲ್ಲಿ ಖಂಡಿತ ಸೂಚನೆ ಕೊಡ್ತಿದೆ. ಆದ್ದರಿಂದ ನಿಮ್ಮ ಸಂಬಂಧದಲ್ಲಿ ಸ್ವಲ್ಪ ಬಿರುಕು ಬಂದಿರ್ಬೋದು ಅನ್ನೋದು ಕೂಡ ಇಲ್ಲಿ ಕ್ಲಾರಿಟಿ ಇದೆ. ಆದರೆ ಈ ವ್ಯಕ್ತಿ ನಿಮ್ಮ ಮೇಲೆ ತುಂಬಾ ಆಕರ್ಷಣೆಯಿಂದ ಇದ್ದಾರೆ, ಆಸಕ್ತಿಯ ಸಂಬಂಧವನ್ನು ಹೊಂದಿದ್ದಾರೆ. ಒಂದು ಹೊಸ ಉತ್ಸಾಹ ಮುಂದುವರಿಸ್ಬೇಕು ಅನ್ನೋದು ನಿಮ್ಮ ವ್ಯಕ್ತಿಯ ಎನರ್ಜಿಯಲ್ಲಿ ಬರುತ್ತೆ. ಒಂದು ಸಂಬಂಧವನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು, ಹೊಸ ಆರಂಭ ಮಾಡಬೇಕು ಅನ್ನೋದು ಇಲ್ಲಿ ಕ್ಲಾರಿಟಿ ಬರ್ತಾ ಇದೆ. ಒಟ್ಟಾರೆ ಹೇಳಬೇಕು ಅಂದರೆ ಈ ವ್ಯಕ್ತಿ ನಿಮ್ಮ ಪ್ರೀತಿ ಮತ್ತು ಗೌರವವನ್ನು ಮೌಲ್ಯಮಾಪನ ಮಾಡಲು ಮುಂದೆ ಬರ್ತಾ ಇದ್ದಾರೆ ಇವಾಗ. ಆದರೆ ಅವರ ಮಾತುಗಳಿಗಿಂತ ಅವರ ಒಂದು ಕಾರ್ಯಗಳನ್ನು ಗಮನಿಸಿ, ಅವರ ಆ್ಯಟಿಟ್ಯೂಡು ಮತ್ತು ಅವರ ಒಂದು ಮಾತು, ಅವರ ಒಂದು ಭಾವನೆಯನ್ನು ನೀವು ಗಮನಿಸಿ. ಅವರು ನಿರಂತರವಾಗಿ ಗೌರವದಿಂದ ಇದ್ದಾರಾ, ಪ್ರಾಮಾಣಿಕದಿಂದ ಕಾಳಜಿ ನಿಮಗೆ ತೋರಿಸ್ತಾರ, ಅದನ್ನು ನೀವು ಅಬ್ಸರ್ವ್ ಮಾಡಿ. ಈ ಸಂಬಂಧ ಒಳ್ಳೆಯ ದಿಕ್ಕಿನಲ್ಲಿ ಬೆಳೆಯುವ ಸಾಧ್ಯತೆ ಅಂತೂ ಖಂಡಿತ ಇದೆ. ಅದನ್ನು ನೋಡಿ ಅನ್ನೋದು ಇವತ್ತಿನ ಕ್ಲಾರಿಟಿ ಆಗಿದೆ.